ಎಲ್ಲರಿಗೂ ನಮಸ್ಕಾರ. ಇಂದು ನಾನು ಗುರುಚರಿತ್ರೆಯಲ್ಲಿರುವ 44ನೇ ಅಧ್ಯಾಯದ ಚಿಕ್ಕ ಕಥೆಯನ್ನು ಹೇಳ್ತಾ ಇದ್ದೀನಿ. ಸುಧರ್ಮನ ಕತೆ. ಆತನಿಗೆ 10 ವರ್ಷ ಆಯಸ್ಸು. ಆ ಆಯಸ್ಸಲ್ಲಿ ಆತನಿಗೆ 8 ದಿವಸ ಉಳಿದಿದೆ. ಅದನ್ನು ತಿಳಿದ ಪರಾಶರ ಮುನಿಗಳು ಬಂದು ಆತನ ತಂದೆಗೆ ಹೇಳ್ತಾರೆ, ಅದು ನಿನ್ನ ಮಗನಿಗೆ ಇಂದು 8 ದಿವಸ ಆಯುಷ್ಯವಿದೆ. ಆ ಮೃತ್ಯು ಭಯವನ್ನು ದೂರಪಡಿಸಲು ನೀನು ರುದ್ರಾಭಿಷೇಕವನ್ನು ಮಾಡಿಸು ಎಂದು ಹೇಳ್ತಾರೆ. ಆತನ ತಂದೆ ಅವನಿಗೋಸ್ಕರ ಆಲದ ಮರದ ಪಕ್ಕದಲ್ಲಿ ಮಾಡಿಸ್ತಾರೆ ರುದ್ರಾಭಿಷೇಕವನ್ನ. ಆ ತೀರ್ಥವನ್ನು 8 ದಿವಸದ ಕಾಲ ಆತನಿಗೆ ಸ್ನಾನ ಮಾಡಿಸ್ತಾರೆ. ಆ ತೀರ್ಥದಿಂದ ಸುಧರ್ಮನ 8ನೇ ದಿವಸ. ಆಗ ಮುಂಜಾನೆ ಸುಧರ್ಮನು ಮೂರ್ಛೆ ತಪ್ಪು ಬೀಳ್ತಾಗ ಪರಾಶರ ಮುನಿಗಳು ಬಂದು ಆ ತೀರ್ಥವನ್ನು ಪ್ರೋಕ್ಷಿಸ್ತಾರೆ. ತೀರ್ಥವನ್ನು ಪ್ರೋಕ್ಷಿಸಿದಾಗ ಅದಕ್ಕೆ ಆತನು ಬದುಕಿ ಬರ್ತಾನೆ. ನೋಡಿ ದೇವರ ಮಹಿಮೆ. ಈ ಕೇವಲ ತೀರ್ಥವು ಆತನ ಜೀವ ಉಳಿಸಿದೆ. ನಮಸ್ಕಾರ.